ಮಹಾಭಾರತದಲ್ಲಿ ಅರ್ಜುನನ ಹೆಸರು ಕೇಳಿದಾಗ ನಮ್ಮ ಮನಸ್ಸಿಗೆ ಮೊದಲು ಬರುವುದು ಅವನ ಬಿಲ್ಲುಗಾರಿಕೆಯೇ. ಚಿಕ್ಕ ವಯಸ್ಸಿನಿಂದಲೇ ಬಿಲ್ಲು ಹಿಡಿದು ಅಭ್ಯಾಸ ಮಾಡಿದವನು. ದ್ರೋಣಾಚಾರ್ಯರ ಶಿಷ್ಯನಾಗಿ ಎಲ್ಲರಿಗಿಂತ ಮುಂದೆ ಬಂದವನು. ಮುಂದೆ ಏಕಾಗ್ರತೆ ಪರೀಕ್ಷಿಸಿದಾಗ ಮರದ ಮೇಲಿದ್ದ ಹಕ್ಕಿಯ ಕಣ್ಣನ್ನಷ್ಟೇ ನೋಡಿದವನು. ಅಷ್ಟು ದೊಡ್ಡ ಯೋಧನಾಗಿದ್ದರೂ ಒಂದು ಸಮಯದಲ್ಲಿ ಅರ್ಜುನನಿಗೆ ತನ್ನಲ್ಲಿರುವ ಶಕ್ತಿ ಸಾಕಾಗುವುದಿಲ್ಲ ಅನ್ನಿಸಿತು. ಆ ಸಮಯದಲ್ಲಿ ಪಾಂಡವರು ವನವಾಸದಲ್ಲಿದ್ದರು. ಅರಮನೆ ಇಲ್ಲ, ರಾಜನ ಜೀವನ ಇಲ್ಲ, ಇವತ್ತು ಎಲ್ಲಿದೆ ಊಟ, ನಾಳೆ ಎಲ್ಲಿದೆ ಅನ್ನೋ ಪರಿಸ್ಥಿತಿಯಲ್ಲೇ ದಿನಗಳು ಹೋಗುತ್ತಿದ್ದವು. ಆದರೆ ಅರ್ಜುನನ ಮನಸ್ಸಿನಲ್ಲಿ ಬೇರೆ ಯೋಚನೆ ಇತ್ತು. ಮುಂದೆ ಯುದ್ಧ ಆಗೇ ಆಗುತ್ತದೆ ಅನ್ನೋದು ಅವನಿಗೆ ಗೊತ್ತಿತ್ತು. ಆ ಯುದ್ಧದಲ್ಲಿ ಎದುರು ನಿಲ್ಲುವವರು ಸಾಮಾನ್ಯ ಯೋಧರಲ್ಲ. ಭೀಷ್ಮ, ದ್ರೋಣ, ಕರ್ಣ ಇಂತಹವರ ಎದುರು ಕೇವಲ ತನ್ನ ಹಳೆಯ ಕೌಶಲ್ಯದಿಂದ ಹೋರಾಡುವುದು ಸಾಕಾಗುವುದಿಲ್ಲ ಎಂದು ಅವನಿಗೆ ಅನಿಸಿತು. ಹಾಗಾಗಿ ಅರ್ಜುನ ಒಂದು ನಿರ್ಧಾರ ತೆಗೆದುಕೊಂಡ. ಇನ್ನಷ್ಟು ಶಕ್ತಿಶಾಲಿಯಾಗಬೇಕು. ದೇವತೆಗಳಿಂದ ದಿವ್ಯಾಸ್ತ್ರಗಳನ್ನು ಪಡೆಯಬೇಕು. ಅದರಲ್ಲೂ ಶಿವನ ಪಾಶುಪತಾಸ್ತ್ರವನ್ನು ಪಡೆಯಬೇಕೆಂಬ ಆಸೆ ಅವನಲ್ಲಿತ್ತು. ಅದಕ್ಕಾಗಿ ಅವನು ಕಾಡಿನೊಳಗೆ ಹೋಗಿ ತಪಸ್ಸು ಮಾಡಲು ಶುರು ಮಾಡಿದ. ಇಲ್ಲಿ ಒಂದು ವಿಷಯ ಗಮನಿಸಬೇಕು. ಅರ್ಜುನ ಅಲ್ಲಿ ಹೋಗಿದ್ದು ಆರಾಮವಾಗಿ ಕುಳಿತು ಪ್ರಾರ್ಥನೆ ಮಾಡುವುದಕ್ಕೆ ಅಲ್ಲ. ಅವನು ತನ್ನ ದೇಹವನ್ನು ಮನಸ್ಸನ್ನು ಕಠಿಣವಾಗಿ ನಿಯಂತ್ರಿಸಿಕೊಂಡು ತಪಸ್ಸು ಮಾಡುತ್ತಿದ್ದ. ದಿನಗಳು ಕಳೆದವು. ಅವನ ಸುತ್ತ ಯಾರೂ ಇರಲಿಲ್ಲ. ಅವನ ಸಾಧನೆಯನ್ನು ನೋಡಲು ಜನರಿಲ್ಲ. ಅವನನ್ನು ಹೊಗಳಲು ಯಾರೂ ಇಲ್ಲ. ಆದರೂ ಅವನು ಮುಂದುವರಿದ. ಏಕೆಂದರೆ ಅವನ ಮುಂದೆ ಒಂದು ಗುರಿ ಇತ್ತು. ಅದೇ ಸಮಯದಲ್ಲಿ ಅವನ ತಪಸ್ಸನ್ನು ಶಿವ ಗಮನಿಸಿದನೆಂದು ಮಹಾಭಾರತದ ಕಥೆ ಹೇಳುತ್ತದೆ. ಆದರೆ ಶಿವ ಅರ್ಜುನನ ಮುಂದೆ ದೇವರ ರೂಪದಲ್ಲಿ ಹೋಗಲಿಲ್ಲ. ಅದಕ್ಕಿಂತ ವಿಚಿತ್ರವಾದದ್ದನ್ನು ಮಾಡಿದರು. ಒಬ್ಬ ಬೇಟೆಗಾರನ ರೂಪದಲ್ಲಿ ಅಲ್ಲಿಗೆ ಹೋದರು. ಸಾಮಾನ್ಯ ಬೇಟೆಗಾರನಂತೆ ಕಾಣುತ್ತಿದ್ದ ಆ ವ್ಯಕ್ತಿಯನ್ನು ನೋಡಿದಾಗ ಅರ್ಜುನನಿಗೆ ಅವನು ಯಾರು ಅನ್ನೋದು ಗೊತ್ತಾಗಲಿಲ್ಲ. ಅರ್ಜುನ ತನ್ನ ತಪಸ್ಸಿನಲ್ಲೇ ಇದ್ದ. ಆದರೆ ಸ್ವಲ್ಪ ಸಮಯದ ನಂತರ ಕಾಡಿನಲ್ಲಿ ಒಂದು ಕಾಡುಹಂದಿ ಕಾಣಿಸಿಕೊಂಡಿತು. ಅದು ನೇರವಾಗಿ ಅರ್ಜುನನ ಕಡೆಗೆ ಬರುತ್ತಿತ್ತು. ಅರ್ಜುನ ತಕ್ಷಣ ತನ್ನ ಬಿಲ್ಲನ್ನು ತೆಗೆದುಕೊಂಡ. ಅದೇ ಕ್ಷಣದಲ್ಲಿ ಆ ಬೇಟೆಗಾರನು ತನ್ನ ಬಿಲ್ಲನ್ನು ಎತ್ತಿದ. ಇಬ್ಬರೂ ಒಂದೇ ಸಮಯದಲ್ಲಿ ಬಾಣ ಬಿಟ್ಟರು. ಕಾಡುಹಂದಿ ನೆಲಕ್ಕೆ ಬಿತ್ತು. ಅರ್ಜುನ ಬೇಟೆಗಾರನ ಕಡೆ ನೋಡಿದ. ಬೇಟೆಗಾರ ಅರ್ಜುನನ ಕಡೆ ನೋಡಿದ. ಇಬ್ಬರಿಗೂ ಒಂದೇ ಪ್ರಶ್ನೆ: ಇದನ್ನು ಕೊಂದಿದ್ದು ಯಾರು? ಸಣ್ಣ ವಿಚಾರದಂತೆ ಕಾಣಬಹುದು. ಆದರೆ ಮುಂದಿನ ಕೆಲವು ನಿಮಿಷಗಳಲ್ಲಿ ಇದೇ ವಿಚಾರ ದೊಡ್ಡ ಜಗಳವಾಗಿ ಬದಲಾಯಿತು. ಅರ್ಜುನನಿಗೆ ಆಗ ಇನ್ನೂ ಒಂದು ವಿಷಯ ಗೊತ್ತಿರಲಿಲ್ಲ. ತಾನು ಪಾಶುಪತಾಸ್ತ್ರಕ್ಕಾಗಿ ತಪಸ್ಸು ಮಾಡುತ್ತಿದ್ದ ಶಿವ ತನ್ನ ಮುಂದೆ ನಿಂತಿದ್ದಾನೆ ಎಂದು. ಆದರೆ ಶಿವನನ್ನು ದೇವರೆಂದು ಗುರುತಿಸುವ ಬದಲು ಅರ್ಜುನ ಈಗ ಅವನ ಜೊತೆ ಜಗಳ ಮಾಡುತ್ತಿದ್ದ. ಮತ್ತು ಆ ಜಗಳ ಮುಂದೆ ಏನಾಗಿ ಬದಲಾಯಿತು ಅನ್ನೋದು ಇನ್ನೂ ವಿಚಿತ್ರ. ಕಾಡುಹಂದಿ ನೆಲಕ್ಕೆ ಬಿದ್ದ ತಕ್ಷಣ ಅರ್ಜುನ ಅದರ ಬಳಿ ಹೋದ. ಅವನ ಬಾಣ ಅದರ ದೇಹಕ್ಕೆ ತಗುಲಿತ್ತು. ಆದರೆ ಅದೇ ಸಮಯದಲ್ಲಿ ಆ ಬೇಟೆಗಾರನ ಬಾಣವೂ ಅಲ್ಲಿತ್ತು. ಅರ್ಜುನ ಬೇಟೆಗಾರನ ಕಡೆ ತಿರುಗಿ ನೋಡಿದ. ಇದನ್ನು ಹೊಡೆದದ್ದು ನನ್ನ ಬಾಣ. ಬೇಟೆಗಾರ ಕೂಡ ಅಷ್ಟೇ ಸರಳವಾಗಿ ಹೇಳಿದ, ಇಲ್ಲ, ಮೊದಲು ಬಾಣ ಬಿಟ್ಟಿದ್ದೂ ನಾನು. ಅರ್ಜುನನಿಗೆ ಅದು ಇಷ್ಟವಾಗಲಿಲ್ಲ. ತಾನು ಯಾರು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅವನು ಪಾಂಡವರಲ್ಲಿ ಒಬ್ಬ, ದ್ರೋಣಾಚಾರ್ಯರ ಶಿಷ್ಯ, ಗಾಂಡೀವ ಹಿಡಿದ ಯೋಧ. ಅವನ ಮುಂದೆ ನಿಂತಿದ್ದವನು ಸಾಮಾನ್ಯ ಬೇಟೆಗಾರನಂತೆ ಕಾಣುತ್ತಿದ್ದ. ಹಾಗಾಗಿ ಅರ್ಜುನ ಅವನ ಮಾತನ್ನು ಒಪ್ಪಿಕೊಳ್ಳುವ ಪ್ರಶ್ನೆಯೇ ಇರಲಿಲ್ಲ. ಮಾತು ಸ್ವಲ್ಪ ಜೋರಾಯಿತು. ಆಮೇಲೆ ಇಬ್ಬರೂ ಒಬ್ಬರನ್ನೊಬ್ಬರು ಸವಾಲು ಹಾಕಿದರು. ಅರ್ಜುನ ತನ್ನ ಬಿಲ್ಲನ್ನು ಕೈಗೆತ್ತಿಕೊಂಡ. ಬೇಟೆಗಾರನೂ ಬಿಲ್ಲು ಹಿಡಿದ. ಅಲ್ಲಿ ನಿಂತಿದ್ದವರು ಬಹುಶಃ ಇದೊಂದು ಸಾಮಾನ್ಯ ಜಗಳ ಎಂದುಕೊಂಡಿರಬಹುದು. ಆದರೆ ಮುಂದಿನ ಕ್ಷಣದಲ್ಲಿ ಅರಣ್ಯದ ವಾತಾವರಣವೇ ಬದಲಾಗಿತ್ತು. ಅರ್ಜುನ ಮೊದಲ ಬಾಣ ಬಿಟ್ಟ. ಬೇಟೆಗಾರ ಅದನ್ನು ತಡೆದ. ಅರ್ಜುನ ಮತ್ತೊಂದು ಬಾಣ ಬಿಟ್ಟ. ಅದನ್ನು ಅವನು ತಡೆದ. ಒಂದರ ಹಿಂದೆ ಒಂದರಂತೆ ಬಾಣಗಳು ಹಾರಲು ಶುರುವಾದವು. ಅರ್ಜುನ ತನ್ನ ಸಂಪೂರ್ಣ ಕೌಶಲ್ಯದಿಂದ ಹೋರಾಡುತ್ತಿದ್ದ. ಆದರೆ ವಿಚಿತ್ರವೆಂದರೆ ಆ ಬೇಟೆಗಾರನಿಗೆ ಏನೂ ಆಗುತ್ತಿರಲಿಲ್ಲ. ಅರ್ಜುನ ಇನ್ನಷ್ಟು ವೇಗವಾಗಿ ಬಾಣ ಬಿಡಲು ಆರಂಭಿಸಿದ. ಆದರೂ ಎದುರಿನ ವ್ಯಕ್ತಿ ಅದೇ ರೀತಿ ನಿಂತಿದ್ದ. ಇದು ಅರ್ಜುನನಿಗೆ ಅರ್ಥವಾಗಲಿಲ್ಲ. ಇವನು ಯಾರು? ಅವನ ಮನಸ್ಸಿನಲ್ಲಿ ಇದೇ ಪ್ರಶ್ನೆ ಓಡಾಡಿರಬಹುದು. ಒಬ್ಬ ಸಾಮಾನ್ಯ ಬೇಟೆಗಾರನಿಗೆ ತನ್ನ ಬಾಣಗಳನ್ನು ಹೀಗೆ ತಡೆಯಲು ಸಾಧ್ಯವೇ? ಅರ್ಜುನ ಮತ್ತೆ ದಾಳಿ ಮಾಡಿದ. ಈ ಬಾರಿ ಇನ್ನಷ್ಟು ಬಲದಿಂದ. ಆದರೂ ಫಲಿತಾಂಶ ಅದೇ. ಬೇಟೆಗಾರನನ್ನು ಸೋಲಿಸುವುದು ದೂರದ ಮಾತು, ಅವನಿಗೆ ಏನೂ ಆಗುತ್ತಿರಲಿಲ್ಲ. ಅರ್ಜುನನ ಕೋಪ ಹೆಚ್ಚಾಗತೊಡಗಿತು. ಕೆಲವೊಮ್ಮೆ ನಮ್ಮ ಎದುರಿನ ವ್ಯಕ್ತಿ ನಮಗಿಂತ ಬಲಶಾಲಿ ಅನ್ನೋದು ಗೊತ್ತಾದಾಗ ಮೊದಲಿಗೆ ನಾವು ಒಪ್ಪಿಕೊಳ್ಳುವುದಿಲ್ಲ. ಇದು ಹೇಗೆ ಸಾಧ್ಯ ಎಂದು ಯೋಚಿಸುತ್ತೇವೆ. ಅರ್ಜುನನ ಪರಿಸ್ಥಿತಿಯೂ ಅದೇ ಆಗಿತ್ತು. ಅವನು ಸೋಲಲು ಸಿದ್ಧನಿರಲಿಲ್ಲ.
ಹಾಗಾಗಿ ಬಿಲ್ಲು ಬಾಣದಿಂದ ಸಾಧ್ಯವಾಗದಿದ್ದರೆ ಬೇರೆ ರೀತಿಯಲ್ಲಿ ಹೋರಾಡಲು ಮುಂದಾದ. ಇಬ್ಬರ ನಡುವಿನ ಯುದ್ಧ ಇನ್ನಷ್ಟು ಹತ್ತಿರಕ್ಕೆ ಬಂತು. ಕೊನೆಗೆ ಬಿಲ್ಲು ಬಾಣಗಳನ್ನೆಲ್ಲ ಬಿಟ್ಟು ಇಬ್ಬರೂ ನೇರವಾಗಿ ಹೋರಾಡಲು ಶುರು ಮಾಡಿದರು. ಅರ್ಜುನ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿದ. ಆದರೆ ಆ ಬೇಟೆಗಾರನ ಶಕ್ತಿ ಅಷ್ಟರಲ್ಲೂ ಕಡಿಮೆಯಾಗಲಿಲ್ಲ. ಬದಲಿಗೆ ಅರ್ಜುನನೇ ನಿಧಾನವಾಗಿ ಹಿಂದೆ ಸರಿಯಬೇಕಾದ ಪರಿಸ್ಥಿತಿ ಬಂತು. ತಾನು ಯಾರ ವಿರುದ್ಧ ಹೋರಾಡುತ್ತಿದ್ದೇನೆ ಅನ್ನೋದು ತಿಳಿಯದೆ ಅರ್ಜುನ ಮೊದಲ ಬಾರಿಗೆ ತನ್ನ ಎದುರಿನ ವ್ಯಕ್ತಿಯ ಬಗ್ಗೆ ಅನುಮಾನಪಡಲು ಶುರು ಮಾಡಿದ. ಇವನು ಸಾಮಾನ್ಯ ಮನುಷ್ಯನಲ್ಲ. ಆದರೆ ಹಾಗಾದರೆ ಇವನು ಯಾರು? ಅರ್ಜುನನಿಗೆ ಉತ್ತರ ಸಿಗಲಿಲ್ಲ. ಆದರೆ ಉತ್ತರ ಅವನಿಗೆ ಬಹಳ ಬೇಗ ಸಿಗಲಿತ್ತು. ಏಕೆಂದರೆ ಆ ಬೇಟೆಗಾರನ ಜೊತೆಗಿನ ಹೋರಾಟದಲ್ಲಿ ಅರ್ಜುನ ತನ್ನ ಜೀವನದಲ್ಲೇ ಊಹಿಸದ ಒಂದು ಸೋಲನ್ನು ಎದುರಿಸಲಿದ್ದ. ಅರ್ಜುನ ಎಷ್ಟು ಪ್ರಯತ್ನಿಸಿದರೂ ಆ ಬೇಟೆಗಾರನನ್ನು ಸೋಲಿಸಲು ಆಗಲಿಲ್ಲ. ಇದು ಅವನಿಗೆ ಕೇವಲ ಸೋಲು ಆಗಿರಲಿಲ್ಲ. ಅರ್ಜುನನಿಗೆ ತನ್ನ ಮೇಲೆ ಇದ್ದ ನಂಬಿಕೆಯೇ ಅಲುಗಾಡುವಂತಾಗಿತ್ತು. ಇಷ್ಟು ವರ್ಷ ಬಿಲ್ಲುಗಾರಿಕೆಯಲ್ಲಿ ಅಭ್ಯಾಸ ಮಾಡಿದ್ದ, ದ್ರೋಣಾಚಾರ್ಯರಿಂದ ಕಲಿತಿದ್ದ, ಅನೇಕ ಯುದ್ಧಗಳನ್ನು ನೋಡಿದ್ದ. ಆದರೆ ಈಗ ಒಬ್ಬ ಅಪರಿಚಿತ ಬೇಟೆಗಾರನ ಮುಂದೆ ತನ್ನ ಎಲ್ಲ ಕೌಶಲ್ಯವೂ ಪ್ರಯೋಜನವಿಲ್ಲದಂತಾಗಿತ್ತು. ಆದರೂ ಅರ್ಜುನ ಹಿಂದೆ ಸರಿಯಲಿಲ್ಲ. ಅವನು ಮತ್ತೆ ಮತ್ತೆ ಹೋರಾಡಿದ. ಆದರೆ ಕೊನೆಗೆ ಆ ಬೇಟೆಗಾರನ ಎದುರು ಅರ್ಜುನ ಸೋಲಬೇಕಾಯಿತು. ಸ್ವಲ್ಪ ಸಮಯದ ಹಿಂದೆ ತನಗೆ ಎದುರಾಗಿ ನಿಂತಿದ್ದ ವ್ಯಕ್ತಿ ಯಾರೆಂದು ತಿಳಿಯದೆ ಅವನ ಜೊತೆ ಜಗಳ ಮಾಡಿದ್ದ ಅರ್ಜುನ ಈಗ ಸುಮ್ಮನೆ ನಿಂತಿದ್ದ. ಅವನ ಮನಸ್ಸಿನಲ್ಲಿ ಬಹುಶಃ ಒಂದೇ ಪ್ರಶ್ನೆ ಇದ್ದಿರಬಹುದು: ಇವನು ಸಾಮಾನ್ಯ ಮನುಷ್ಯನಾಗಿರಲು ಸಾಧ್ಯವಿಲ್ಲ. ಅರ್ಜುನ ಆ ಬೇಟೆಗಾರನನ್ನು ಗಮನಿಸಲು ಶುರು ಮಾಡಿದ. ಅವನ ವರ್ತನೆ, ಅವನ ಶಕ್ತಿ, ಅವನ ಹೋರಾಟದ ರೀತಿ ಎಲ್ಲವೂ ವಿಚಿತ್ರವಾಗಿತ್ತು. ಅರ್ಜುನನಿಗೆ ಏನೋ ತಪ್ಪಾಗಿದೆ ಅನಿಸಿತು. ಅವನು ಮತ್ತೆ ತನ್ನ ಆರಾಧ್ಯ ದೇವರಾದ ಶಿವನನ್ನು ನೆನಪಿಸಿಕೊಂಡ. ಶಿವನನ್ನು ಪೂಜಿಸಲು ಶುರು ಮಾಡಿದ. ಅಲ್ಲಿ ನಡೆದದ್ದೇ ಈ ಕಥೆಯ ಅತ್ಯಂತ ವಿಚಿತ್ರವಾದ ಘಟನೆ. ಅರ್ಜುನ ಶಿವನಿಗೆ ಅರ್ಪಿಸಿದ್ದ ಹೂವುಗಳು ಅವನ ಮುಂದೆ ನಿಂತಿದ್ದ ಆ ಬೇಟೆಗಾರನ ಮೇಲೆ ಕಾಣಿಸಿಕೊಂಡವು. ಅರ್ಜುನ ಕೆಲ ಕ್ಷಣ ಏನೂ ಮಾತನಾಡಲಿಲ್ಲ. ಅವನಿಗೆ ಅರ್ಥವಾಗಲು ಹೆಚ್ಚು ಸಮಯ ಬೇಕಾಗಲಿಲ್ಲ. ತಾನು ಇಷ್ಟು ಹೊತ್ತು ಯಾರ ಜೊತೆ ಹೋರಾಡುತ್ತಿದ್ದೆನೋ ಅವನೇ ಶಿವ. ತಾನು ಯಾರಿಗಾಗಿ ಇಷ್ಟು ಹೊತ್ತು ತಪಸ್ಸು ಮಾಡುತ್ತಿದ್ದನೋ ಅವನೇ ತನ್ನ ಮುಂದೆ ಬೇಟೆಗಾರನ ರೂಪದಲ್ಲಿ ನಿಂತಿದ್ದ. ಅರ್ಜುನನಿಗೆ ತನ್ನ ಹಿಂದಿನ ವರ್ತನೆ ನೆನಪಾಗಿರಬಹುದು. ಅವನು ಶಿವನ ಜೊತೆ ವಾದಿಸಿದ್ದ, ಅವನನ್ನು ಎದುರಿಸಿದ್ದ, ಅವನ ಜೊತೆ ಯುದ್ಧ ಮಾಡಿದ್ದ. ಆದರೆ ಶಿವ ಮಾತ್ರ ಎಲ್ಲವನ್ನೂ ನೋಡುತ್ತಾ ನಿಂತಿದ್ದ. ಅರ್ಜುನ ತನ್ನ ತಪ್ಪನ್ನು ಅರಿತು ಶಿವನ ಮುಂದೆ ತಲೆಬಾಗಿದ. ಆಗ ಆ ಬೇಟೆಗಾರನ ರೂಪ ಬದಲಾಯಿತು. ಅರ್ಜುನನ ಮುಂದೆ ಶಿವ ಪ್ರತ್ಯಕ್ಷನಾದ. ಅರ್ಜುನನಿಗೆ ಇದು ಒಂದು ದೊಡ್ಡ ಪಾಠವಾಗಿತ್ತು. ಅವನು ದೇವರನ್ನು ಹುಡುಕಿಕೊಂಡು ಕಾಡಿಗೆ ಬಂದಿದ್ದ. ಆದರೆ ದೇವರು ಅವನ ಮುಂದೆ ಬಂದಾಗ ಅವನಿಗೆ ದೇವರನ್ನೇ ಗುರುತಿಸಲು ಆಗಿರಲಿಲ್ಲ. ಅದರಲ್ಲೂ ದೇವರನ್ನು ಎದುರಾಳಿ ಎಂದುಕೊಂಡು ಹೋರಾಡಿದ್ದ. ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ಏಕೆಂದರೆ ಶಿವ ಅರ್ಜುನನಿಗೆ ಕೇವಲ ತನ್ನ ನಿಜವಾದ ರೂಪವನ್ನು ತೋರಿಸಿ ಹೋಗಲಿಲ್ಲ. ಅರ್ಜುನ ಇಷ್ಟು ಕಷ್ಟಪಟ್ಟು ಕೇಳುತ್ತಿದ್ದ ಒಂದು ವಸ್ತು ಅವನಿಗೆ ಸಿಗುವ ಸಮಯ ಈಗ ಬಂದಿತ್ತು. ಆದರೆ ಅದನ್ನು ಕೊಡುವ ಮೊದಲು ಶಿವ ಅರ್ಜುನನಿಗೆ ಇನ್ನೊಂದು ವಿಷಯವನ್ನು ತಿಳಿಸಿದ. ಅದು ಪಾಶುಪತಾಸ್ತ್ರಕ್ಕಿಂತಲೂ ಮುಖ್ಯವಾದ ಪಾಠವಾಗಿತ್ತು. ಮತ್ತು ಆ ಪಾಠವೇ ಅರ್ಜುನನ ಮುಂದಿನ ಜೀವನದಲ್ಲಿ ಅವನಿಗೆ ದೊರೆಯಲಿದ್ದ ಶಕ್ತಿಯನ್ನು ಹೇಗೆ ಬಳಸಬೇಕು ಅನ್ನೋದನ್ನು ನಿರ್ಧರಿಸಿತು. ಶಿವ ತನ್ನ ನಿಜವಾದ ರೂಪದಲ್ಲಿ ಅರ್ಜುನನ ಮುಂದೆ ನಿಂತಾಗ ಅರ್ಜುನನಿಗೆ ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಸ್ವಲ್ಪ ಹೊತ್ತಿನ ಹಿಂದೆ ತಾನು ದೇವರ ಜೊತೆ ಜಗಳ ಮಾಡಿದ್ದ, ಅವನ ಜೊತೆ ಯುದ್ಧ ಮಾಡಿದ್ದ, ಅವನನ್ನು ಸೋಲಿಸಲು ತನ್ನಲ್ಲಿದ್ದ ಪ್ರತಿಯೊಂದು ಶಕ್ತಿಯನ್ನು ಬಳಸಿದ್ದ. ಆದರೆ ಈಗ ಅದೇ ದೇವರು ತನ್ನ ಮುಂದೆ ನಿಂತಿದ್ದ. ಅರ್ಜುನ ತಲೆಬಾಗಿ ನಿಂತ. ಶಿವ ಅವನ ಮೇಲೆ ಕೋಪಗೊಳ್ಳಲಿಲ್ಲ. ಬದಲಿಗೆ ಅರ್ಜುನನ ಧೈರ್ಯ ಮತ್ತು ಹೋರಾಟದ ಮನೋಭಾವವನ್ನು ಮೆಚ್ಚಿದನೆಂದು ಕತೆ ಹೇಳುತ್ತದೆ. ಅರ್ಜುನ ಸೋತಿದ್ದ. ಆದರೆ ಅವನು ಹೋರಾಟದಿಂದ ಹಿಂದೆ ಸರಿದಿರಲಿಲ್ಲ. ತನ್ನಿಂದ ಸಾಧ್ಯವಾದಷ್ಟು ಪ್ರಯತ್ನಿಸಿದ್ದ. ಅದು ಬಹುಶಃ ಈ ಪರೀಕ್ಷೆಯ ಒಂದು ಭಾಗವಾಗಿತ್ತು. ಆಮೇಲೆ ಶಿವ ಅರ್ಜುನನಿಗೆ ಒಂದು ದಿವ್ಯಾಸ್ತ್ರವನ್ನು ನೀಡಿದ. ಅದೇ ಪಾಶುಪತಾಸ್ತ್ರ. ಅರ್ಜುನ ಇಷ್ಟು ದಿನ ತಪಸ್ಸು ಮಾಡಿದ್ದು ಇದಕ್ಕಾಗಿಯೇ. ಆದರೆ ಇಷ್ಟು ಶಕ್ತಿಶಾಲಿಯಾದ ಅಸ್ತ್ರ ಸಿಕ್ಕಿತು ಅನ್ನೋ ಸಂತೋಷಕ್ಕಿಂತಲೂ ಅದನ್ನು ಹೇಗೆ ಬಳಸಬೇಕು ಅನ್ನೋದು ಮುಖ್ಯವಾಗಿತ್ತು. ಏಕೆಂದರೆ ದೊಡ್ಡ ಶಕ್ತಿ ಸಿಕ್ಕಾಗ ಅದನ್ನು ಬಳಸುವ ಸಾಮರ್ಥ್ಯ ಮಾತ್ರ ಸಾಕಾಗುವುದಿಲ್ಲ. ಅದನ್ನು ಯಾವಾಗ ಬಳಸಬೇಕು, ಯಾವಾಗ ಬಳಸಬಾರದು ಅನ್ನೋದನ್ನು ತಿಳಿದಿರಬೇಕು. ಒಬ್ಬ ಯೋಧನ ಕೈಯಲ್ಲಿ ಶಕ್ತಿ ಇರುವುದು ಒಂದು ವಿಷಯ, ಆ ಶಕ್ತಿಯ ಮೇಲೆ ನಿಯಂತ್ರಣ ಇರುವುದು ಇನ್ನೊಂದು ವಿಷಯ. ಅರ್ಜುನನಿಗೆ ಸಿಕ್ಕಿದ್ದು ಕೇವಲ ಒಂದು ಆಯುಧವಲ್ಲ, ಅದು ಒಂದು ಜವಾಬ್ದಾರಿ. ಆ ದಿನ ಅರ್ಜುನ ಕಾಡಿಗೆ ಬಂದಾಗ ಅವನ ಮನಸ್ಸಿನಲ್ಲಿ ಒಂದು ಯೋಚನೆ ಇತ್ತು. ನಾನು ಇನ್ನಷ್ಟು ಶಕ್ತಿಶಾಲಿಯಾಗಬೇಕು.
ಆದರೆ ಶಿವನನ್ನು ಭೇಟಿಯಾದ ನಂತರ ಅವನಿಗೆ ಮತ್ತೊಂದು ವಿಷಯ ಅರ್ಥವಾಗಿರಬಹುದು. ಶಕ್ತಿ ಹೆಚ್ಚಿಸಿಕೊಳ್ಳುವುದಕ್ಕಿಂತ ಆ ಶಕ್ತಿಯನ್ನು ನಿಯಂತ್ರಿಸುವುದು ಮುಖ್ಯ. ಇಲ್ಲಿ ಕತೆ ಇನ್ನಷ್ಟು ಆಸಕ್ತಿದಾಯಕವಾಗುತ್ತದೆ. ಏಕೆಂದರೆ ಅರ್ಜುನನಿಗೆ ಶಿವನ ದರ್ಶನವಾಗಿದ್ದು ಕೇವಲ ಅವನ ತಪಸ್ಸಿನ ಫಲವಾಗಿ ಮಾತ್ರವಲ್ಲ, ಅವನ ಅಹಂಕಾರವನ್ನು ಪರೀಕ್ಷಿಸಿದ ಕ್ಷಣವಾಗಿತ್ತು. ಅರ್ಜುನ ತನ್ನನ್ನು ದೊಡ್ಡ ಯೋಧನೆಂದು ತಿಳಿದಿದ್ದ. ಅದು ತಪ್ಪೇನಲ್ಲ. ಅವನು ನಿಜವಾಗಿಯೂ ದೊಡ್ಡ ಯೋಧ. ಆದರೆ ತನ್ನ ಸಾಮರ್ಥ್ಯದ ಬಗ್ಗೆ ಸಂಪೂರ್ಣ ನಂಬಿಕೆ ಇಟ್ಟುಕೊಂಡಿದ್ದ ವ್ಯಕ್ತಿಗೆ ತನ್ನನ್ನು ಸುಲಭವಾಗಿ ಸೋಲಿಸುವ ಒಬ್ಬ ಅಪರಿಚಿತ ವ್ಯಕ್ತಿ ಎದುರಾದಾಗ ಏನಾಗುತ್ತದೆ? ಅದೇ ಪರೀಕ್ಷೆ ಇಲ್ಲಿ ನಡೆಯಿತು. ಮತ್ತು ಆ ಪರೀಕ್ಷೆಯ ನಂತರ ಅರ್ಜುನನಿಗೆ ಒಂದು ವಿಷಯ ಸ್ಪಷ್ಟವಾಯಿತು. ತಾನು ಎಷ್ಟೇ ದೊಡ್ಡ ಯೋಧನಾಗಿದ್ದರೂ ತನ್ನಿಗಿಂತ ದೊಡ್ಡ ಶಕ್ತಿ ಈ ಜಗತ್ತಿನಲ್ಲಿ ಇದೆ. ಬಹುಶಃ ಅದಕ್ಕೆ ಈ ಘಟನೆ ಅರ್ಜುನನ ಜೀವನದಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಆದರೆ ಇನ್ನೂ ಒಂದು ಪ್ರಶ್ನೆ ಉಳಿದಿದೆ. ಶಿವ ಅರ್ಜುನನನ್ನು ಪರೀಕ್ಷಿಸಿದ್ದು ಏಕೆ? ಪಾಶುಪತಾಸ್ತ್ರವನ್ನೇ ಅವನಿಗೆ ಯಾಕೆ ಕೊಡಬೇಕಾಯಿತು? ಮತ್ತು ಮುಂದೆ ಕುರುಕ್ಷೇತ್ರದಲ್ಲಿ ಈ ದಿವ್ಯಾಸ್ತ್ರದ ಪಾತ್ರ ಏನಾಗಿತ್ತು? ಅದಕ್ಕಿಂತ ಮುಖ್ಯವಾಗಿ ಅರ್ಜುನನಿಗೆ ಸಿಕ್ಕ ಈ ಶಕ್ತಿ ನಿಜವಾಗಿಯೂ ಅವನು ಯುದ್ಧದಲ್ಲಿ ಬಳಸಿದನ? ಇದರ ಉತ್ತರವೇ ಈ ಕಥೆಯ ಕೊನೆಯ ಭಾಗದಲ್ಲಿ ಬರುತ್ತದೆ. ಶಿವನಿಂದ ಪಾಶುಪತಾಸ್ತ್ರವನ್ನು ಪಡೆದ ನಂತರ ಅರ್ಜುನನ ಪ್ರಯಾಣ ಅಲ್ಲಿಗೆ ಮುಗಿಯಲಿಲ್ಲ. ಅವನಿಗೆ ಸಿಕ್ಕಿದ್ದು ಸಾಮಾನ್ಯ ಅಸ್ತ್ರವಾಗಿರಲಿಲ್ಲ. ಪಾಶುಪತಾಸ್ತ್ರವನ್ನು ಅತ್ಯಂತ ಶಕ್ತಿಶಾಲಿಯಾದ ದಿವ್ಯಾಸ್ತ್ರವೆಂದು ಮಹಾಭಾರತದ ಪರಂಪರೆ ವಿವರಿಸುತ್ತದೆ. ಆದರೆ ಇಲ್ಲಿ ಒಂದು ಕುತೂಹಲಕರ ವಿಷಯವಿದೆ. ಅರ್ಜುನನಿಗೆ ಆ ಅಸ್ತ್ರ ಸಿಕ್ಕಿದ್ದರೂ ಕುರುಕ್ಷೇತ್ರದ ಯುದ್ಧದಲ್ಲಿ ಅವನು ಅದನ್ನು ಮನಬಂದಂತೆ ಬಳಸಲಿಲ್ಲ. ಏಕೆಂದರೆ ಪ್ರತಿಯೊಂದು ಶಕ್ತಿಯನ್ನು ಬಳಸಬೇಕೆಂದೇನಿಲ್ಲ. ಕೆಲವು ಶಕ್ತಿಗಳು ನಮ್ಮಲ್ಲಿರುವುದು ಅವುಗಳನ್ನು ಯಾವಾಗಲೂ ಪ್ರದರ್ಶಿಸಲು ಅಲ್ಲ, ಅವುಗಳನ್ನು ನಿಯಂತ್ರಿಸುವಷ್ಟು ವಿವೇಕ ನಮ್ಮಲ್ಲಿದೆ ಅನ್ನೋದು ಮುಖ್ಯ. ಇದೇ ಕಾರಣಕ್ಕೆ ಶಿವನಿಂದ ಅರ್ಜುನ ಪಡೆದ ನಿಜವಾದ ಉಡುಗೊರೆ ಕೇವಲ ಪಾಶುಪತಾಸ್ತ್ರವಾಗಿರಲಿಲ್ಲ ಎಂದು ಈ ಕಥೆಯನ್ನು ಅರ್ಥೈಸಬಹುದು. ಅದು ಒಂದು ಅನುಭವ. ಅರ್ಜುನ ಕಾಡಿಗೆ ಹೋದಾಗ ಅವನಿಗೆ ತನ್ನ ಶಕ್ತಿ ಸಾಕಾಗುವುದಿಲ್ಲ ಅನ್ನಿಸಿತು. ಅವನು ಇನ್ನಷ್ಟು ದೊಡ್ಡ ಯೋಧನಾಗಬೇಕು ಎಂದು ಬಯಸಿದ್ದ. ಆದರೆ ಶಿವನನ್ನು ಭೇಟಿಯಾದಾಗ ಅವನಿಗೆ ತನ್ನ ಶಕ್ತಿಯ ಮಿತಿಯೂ ಗೊತ್ತಾಯಿತು. ಇದು ಜೀವನದಲ್ಲೂ ವಿಚಿತ್ರವಾಗಿ ಸತ್ಯ. ನಾವು ಯಾವುದಾದರೂ ಒಂದು ಕ್ಷೇತ್ರದಲ್ಲಿ ಚೆನ್ನಾಗಿ ಮಾಡುತ್ತಿದ್ದಾಗ ನಮ್ಮ ಸಾಮರ್ಥ್ಯದ ಬಗ್ಗೆ ನಮಗೆ ತುಂಬಾ ನಂಬಿಕೆ ಬರುತ್ತದೆ. ಅದು ತಪ್ಪಲ್ಲ. ಆದರೆ ಒಂದು ದಿನ ನಮಗಿಂತ ಹೆಚ್ಚು ತಿಳಿದಿರುವ, ಹೆಚ್ಚು ಅನುಭವವಿರುವ ಅಥವಾ ಹೆಚ್ಚು ಸಾಮರ್ಥ್ಯವಿರುವ ವ್ಯಕ್ತಿಯನ್ನು ಎದುರಿಸಿದಾಗ ನಮ್ಮ ಮಿತಿಗಳು ನಮಗೆ ಗೊತ್ತಾಗುತ್ತವೆ. ಆ ಕ್ಷಣವನ್ನು ಅವಮಾನವಾಗಿ ತೆಗೆದುಕೊಳ್ಳಬಹುದು ಅಥವಾ ಅದನ್ನೇ ಕಲಿಕೆಯ ಅವಕಾಶವಾಗಿ ನೋಡಬಹುದು. ಅರ್ಜುನ ಎರಡನೆಯ ದಾರಿಯನ್ನು ತೆಗೆದುಕೊಂಡ. ಅವನು ಸೋತ. ಆದರೆ ಸೋಲಿನಿಂದ ಕುಗ್ಗಲಿಲ್ಲ. ತನ್ನ ತಪ್ಪನ್ನು ಅರಿತುಕೊಂಡ. ಮುಂದೆ ತಲೆಬಾಗಿದ. ಮತ್ತು ಕೊನೆಗೆ ಅವನು ಹುಡುಕುತ್ತಿದ್ದ ವರವನ್ನು ಪಡೆದ. ಅದಕ್ಕಾಗಿಯೇ ಈ ಕಥೆಯ ಅತ್ಯಂತ ದೊಡ್ಡ ಭಾಗ ಪಾಶುಪತಾಸ್ತ್ರ ಸಿಕ್ಕದ್ದು ಅಲ್ಲ. ಅರ್ಜುನ ದೇವರನ್ನು ಗುರುತಿಸದೆ ದೇವರ ಜೊತೆಯೇ ಹೋರಾಡಿದರೂ ಕೊನೆಯಲ್ಲಿ ಸತ್ಯ ಗೊತ್ತಾದಾಗ ತನ್ನ ಅಹಂಕಾರವನ್ನು ಬದಿಗಿಟ್ಟು ತಲೆಬಾಗಿದ್ದು. ಒಬ್ಬ ಮನುಷ್ಯ ಎಷ್ಟು ದೊಡ್ಡವನಾಗಿದ್ದರೂ ತಾನು ಎಲ್ಲವನ್ನೂ ತಿಳಿದಿದ್ದೇನೆ ಎಂದುಕೊಳ್ಳಬಾರದು. ಯಾಕೆಂದರೆ ಕೆಲವೊಮ್ಮೆ ನಾವು ಎದುರಿಸುತ್ತಿರುವ ವ್ಯಕ್ತಿ ಅಥವಾ ಪರಿಸ್ಥಿತಿ ನಮಗೆ ಕಾಣುತ್ತಿರುವುದಕ್ಕಿಂತ ಸಂಪೂರ್ಣವಾಗಿ ಬೇರೆ ಆಗಿರಬಹುದು. ಅರ್ಜುನ ಕಾಡಿನಲ್ಲಿ ಒಬ್ಬ ಬೇಟೆಗಾರನನ್ನು ನೋಡಿದ. ಆದರೆ ಆ ಬೇಟೆಗಾರನ ಹಿಂದೆ ಶಿವನಿದ್ದ. ಅವನು ಒಂದು ಯುದ್ಧವನ್ನು ನೋಡಿದ. ಆದರೆ ಅದರ ಹಿಂದೆ ಒಂದು ಪರೀಕ್ಷೆ ಇತ್ತು. ಅವನು ಸೋಲನ್ನು ಅನುಭವಿಸಿದ. ಆದರೆ ಆ ಸೋಲಿನ ಹಿಂದೆ ಒಂದು ಪಾಠವಿತ್ತು. ಮತ್ತು ಕೊನೆಯಲ್ಲಿ ಅವನು ಒಂದು ಅಸ್ತ್ರವನ್ನು ಪಡೆದ. ಆದರೆ ಅದರ ಹಿಂದೆ ಒಂದು ಜವಾಬ್ದಾರಿ ಇತ್ತು. ಬಹುಶಃ ಅದಕ್ಕೆ ಮಹಾಭಾರತದ ಈ ಸಣ್ಣ ಘಟನೆ ಇಷ್ಟು ವರ್ಷಗಳಾದರೂ ಜನರನ್ನು ಆಕರ್ಷಿಸುತ್ತದೆ. ಏಕೆಂದರೆ ಇದು ಕೇವಲ ಅರ್ಜುನ ಮತ್ತು ಶಿವನ ಕಥೆಯಲ್ಲ. ತನ್ನನ್ನು ತುಂಬಾ ಬಲಶಾಲಿ ಎಂದುಕೊಂಡಿದ್ದ ಒಬ್ಬ ಮನುಷ್ಯನ ಕಥೆ. ತನ್ನ ಮಿತಿಯನ್ನು ಅರಿತುಕೊಂಡ ಮನುಷ್ಯನ ಕಥೆ. ಮತ್ತು ಒಂದು ಮುಖ್ಯವಾದ ಸತ್ಯದ ಕಥೆ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಬರುವ ಸೋಲು ನಮ್ಮನ್ನು ಕೆಳಗೆ ಬೀಳಿಸಲು ಬರುವುದಿಲ್ಲ. ನಾವು ಇನ್ನಷ್ಟು ಎತ್ತರಕ್ಕೆ ಹೋಗಲು ಮೊದಲು ನಾವು ಎಲ್ಲಿದ್ದೇವೆ ಅನ್ನೋದನ್ನು ತೋರಿಸಲು ಬರುತ್ತದೆ.